ಬೆಂಗಳೂರಲ್ಲಿ ಆಸ್ತಿ ತೆರಿಗೆ ಉಳಿಸಿಕೊಂಡಿರೋರ ಆಸ್ತಿಗಳನ್ನು ಹರಾಜು ಹಾಕುವಂತ ನಿರ್ಧಾರವನ್ನು ಜಿಬಿಎ ತೆಗೆದುಕೊಂಡಿದೆ. ಆ ಪ್ರಕ್ರಿಯೆಯು ಕೂಡ ಈಗಾಗಲೇ ಆರಂಭವೂ ಕೂಡ ಆಗಿದೆ. ಈಗ ಇದಕ್ಕೆ ಜನರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ವಿರೋಧ ಬರ್ತಾ ಇದೆ ಅಂತಂದ್ರೆ, ನೀವು ಜನಸಾಮಾನ್ಯರ ಆಸ್ತಿಯನ್ನು ಹರಾಜು ಹಾಕ್ತೀರಿ, ಆದರೆ ಪ್ರಭಾವಿಗಳು ಕೂಡ ಆಸ್ತಿ ತೆರಿಗೆಯನ್ನು ಉಳಿಸಿಕೊಂಡಿದ್ದಾರೆ, ಅವರಿಗೇನು ಮಾಡಲ್ವಾ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ನೀವು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಾವೆ, ಶ್ರೀಮಂತರ ಕಟ್ಟಡಗಳು ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಾವೆ, ವಾಣಿಜ್ಯ ಕಟ್ಟಡಗಳು. ಅದು ಯಾವುದಕ್ಕೂ ಕೂಡ ಏನೂ ಮಾಡ್ತಿಲ್ಲ. ನೀವು ನೋಟಿಸ್ ಕೊಟ್ಟು ಸುಮ್ಮನಾಗ್ತೀರಿ. ಮಧ್ಯಮ ವರ್ಗದವರು, ಜನಸಾಮಾನ್ಯರು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ರೆ ಹರಾಜು ನೋಟಿಸ್ ಕಳಿಸ್ತೀರಿ. ಇದು ಯಾಕೆ ಹಿಂಗೆ? ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನಾ? ಈ ಪ್ರಶ್ನೆಯನ್ನು ಜನ ಕೇಳ್ತಿದ್ದಾರೆ. ಕರೆಕ್ಟ್ ಪ್ರಶ್ನೆ ಇದು, ಉತ್ತರಾಧಿಕಾರಿಗಳು ಕೊಡಬೇಕಿದ್ರಲ್ಲಿ. ಅಲ್ಲ, ಇವರು ಕಾನೂನು ರೀತಿಯಲ್ಲಿ ಮಾಡಲಿ, ಆದರೆ ಬಡವ ಬಲ್ಲಿದ ಅಂತ ನೋಡಿದ್ರೆ ಎಲ್ರಿಗೂ ಒಂದೇ ನ್ಯಾಯ ಅನ್ನೋ ರೀತಿಯಲ್ಲಿ ಮಾಡಬೇಕು. ಇವರು ಕೇವಲ ಬಡವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವರ ಆ ಸ್ವತ್ತುಗಳನ್ನು ಮಾತ್ರ ಇವರು ಹರಾಜು ಕೊಟ್ಟಿರ್ತಕ್ಕಂಥದ್ದು, 5-6 ವರ್ಷಗಳ ಕಾಲ ಆಸ್ತಿ ತೆರಿಗೆ ಕಟ್ಟದೇ ಇರ್ತಕ್ಕಂಥ ಕಟ್ಟಡಗಳಿಗೆ ಅದು ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ಇಲ್ಲಿ ಈ ಬಲ್ಲಿದ್ರು ಯಾರಿದ್ದಾರೆ, ಈ ಶ್ರೀಮಂತರು ಅಂದರೆ ಟೆಕ್ ಪಾರ್ಕ್ಸು, ಉದಾಹರಣೆಗೆ ಬಾಗ್ಮನೆ ಟೆಕ್ ಪಾರ್ಕು, ಮಾನ್ಯತಾ ಟೆಕ್ ಪಾರ್ಕು ಸಿಕ್ಕಾಪಟ್ಟೆ ಉಳಿಸ್ಕೊಂಡಿದೆ. ಹಾಗೆ ಮಂತ್ರಿ ಮಾಲ್ 20 ಕೋಟಿಗಿಂತಲೂ ಜಾಸ್ತಿ ಉಳಿಸ್ಕೊಂಡಿದೆ. ಹಾಗೆ ಮಾಲ್ಸು, ಮಲ್ಟಿಪ್ಲೆಕ್ಸ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇದೆಲ್ಲ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಒಂದು ಈ IT ಕಂಪ್ನೀಸು, ಈ ಮಾಲ್ಸು, ಮಲ್ಟಿಪ್ಲೆಕ್ಸು, ಸ್ಟಾರ್ ಹೋಟೆಲ್ಸು ಇವರೆಲ್ಲ ಏನು ಉಳಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಮೊದಲನೇ ಕ್ರಮ ತಗೊಳ್ಳಿ. ಆ ಆಸ್ತಿಗಳು ಹರಾಜು ಹಾಕುವಂಥ ಧೈರ್ಯ ಮಾಡಲಿ. ಆದರೆ ಏನು ಮಾಡ್ತಾಯಿದ್ದಾರೆ ನಮ್ಮವರು, ಅದು ರಾಜಕಾಲುವೆ ಒತ್ತುವರಿ ಇರ್ಬೋದು, ಕೆರೆ ಒತ್ತುವರಿ ಪ್ರದೇಶ ಇದು ಪ್ರಕರಣಗಳಿರ್ಬೋದು, ಅಥವಾ ಈ ಪ್ರಕರಣಗಳಲ್ಲಿ ಅವರಿಗೆ ಮುಂಚಿತವಾಗಿ ನೋಟಿಸ್ ಕೊಡ್ತಾರೆ. ಅವರಾಗಿ 21ನೇ ತಾರೀಕು 99 ಪ್ರಾಪರ್ಟೀಸ್ನ ಹರಾಜಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ವಿ. ಸುಮಾರು 1.67 ಕೋಟಿಯಷ್ಟು ಮೊತ್ತ ಇನ್ವಾಲ್ವ್ಡ್. ಅದರಲ್ಲಿ ಸಾಧಾರಣ 31,76,000 ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. ಅಂದರೆ ಯಾರು ಹರಾಜು ಹಾಕ್ತೀವಿ ಅಂತ ಹೇಳಿದ್ವಿ, ಸುಮಾರು ಜನ ಬಂದು ಅಲ್ಲೇ ಕಟ್ಟಿದ್ದಾರೆ. 31.76 lakhs ಅವತ್ತೇ ಕಲೆಕ್ಟ್ ಮಾಡಿದ್ದೀವಿ. ಸೊ ಉಳಿದದ್ದು ಕೆಲವರು ಹರಾಜು ಹಾಕುವಾಗ ಯಾರೂ ಬರಲಿಲ್ಲ, ಪಾರ್ಟಿಸಿಪೇಟ್ ಮಾಡಲಿಲ್ಲ. ಹಾಗೆ ಮತ್ತೆ ಪುನಃ ಶುಕ್ರವಾರ ಅದನ್ನು ಮತ್ತೊಮ್ಮೆ ಹರಾಜಿಗೆ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು ಹರಾಜು ಹಾಕಿದ ಮೇಲೂ ಕೂಡ ಕೆಲವರು ಈಗಾಗಲೇ ನಾವು ಓಟಿಸಲ್ಲಿ ಕಟ್ಟಿದ್ದೀವಿ, ಅಲ್ಲಿ ಕಟ್ಟಿದ್ದೀವಿ, ಇಲ್ಲಿ ಕಟ್ಟಿದ್ದೀವಿ ಅಂತ ರೆಪ್ರೆಸೆಂಟೇಷನ್ಸ್ ಎಲ್ಲ ಕೊಟ್ಟು ಅದನ್ನು ರೀಕನ್ಸಲೇಷನ್ ಮಾಡುವಂಥ ಕೆಲಸ ಆಗಿದೆ. ಸುಮಾರೆಲ್ಲ ಮಾಡಿ ಮುಗಿಸಿದ್ದೀವಿ. ಮುಗಿಸ್ಬಿಟ್ಟು ಇನ್ನೂ ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅದನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಮತ್ತೊಮ್ಮೆ ರಿವಿಷನ್ ಮಾಡಿ ನಾಳೆ ಶುಕ್ರವಾರ ಕೂಡ ಹರಾಜು ಹಾಕ್ತಾ ಇದ್ದೀವಿ. ಹರಾಜು ಹಾಕುವ ಮುಂಚೆ ಅವ್ರ ಮನೆಗೆ ಬ್ಯಾನರ್ನ ಅಂಟಿಸಿ ಅವರಿಗೆ ತಿಳುವಳಿಕೆ ಕೊಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.